Hello guys, in the last section we will learn about programming languages and the types of programming languages and the translators. In this section we will learn about instruction of the programming languages and what is program software and the types of software. Instruction of the programming language. An instruction is an order given to the computer processor by a computer program. ನಾವೀಗ ಹೋಟ್ಲಿಗೆ ಹೋದಾಗ ನಮಗೇನು ಬೇಕೋ ಅದನ್ನು ಆರ್ಡರ್ ಮಾಡ್ತೀವಿ ತಾನೆ. ಹಾಗೆ an instruction is a order given to the computer processor. ನಮಗೆ ಎಕ್ಸಾಂಪಲ್ ನಮಗೆ ಎರಡು ಇಂಟಿಜರ್ನ ಸಮ್ ಮಾಡಬೇಕು. ಆ ಸಮ್ನ ಮಾಡೋಕ್ಕೆ ಪ್ರೋಗ್ರಾಮಲ್ಲಿ ಏನು ಸ್ಟೆಪ್ಸ್ ಬರಿತೀವಲ್ಲ ಅದನ್ನ ಇನ್ಸ್ಟ್ರಕ್ಷನ್ ಅಂತ ಕರೀತಾರೆ. An instruction is a sequence of zeros and ones that describes a physical operation the computer is to perform. ನಾ ಹೇಳಿದ ಹಿಂದಿ ಸೆಕ್ಷನಲ್ಲಿ ಕಂಪ್ಯೂಟರು ಝೀರೋಸ್ ಆ್ಯಂಡ್ ಒನ್ಸ್ ಮಾತ್ರನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ. ನಾವೇನೇ ಪ್ರೋಗ್ರಾಮಲ್ಲಿ ಬರೋದೂ ಅದು ಜೀರೋಸ್ ಆ್ಯಂಡ್ ಒನ್ ಆಗಿ ಕನ್ವರ್ಟ್ ಆಗಿ ಕಂಪ್ಯೂಟರ್ ಅರ್ಥ ಮಾಡ್ಕೊಳುತ್ತೆ. ಪ್ರೋಗ್ರಾಮ್. ವಾಟ್ ಈಸ್ ಪ್ರೋಗ್ರಾಮ್? ಎ ಪ್ರೋಗ್ರಾಮ್ ಈಸ್ ಎ ಕಲೆಕ್ಷನ್ ಆಫ್ ಎ ಇನ್ಸ್ಟ್ರಕ್ಷನ್ ದಟ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ನಮಗೇನು ಬೇಕೋ ಅದನ್ನ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ನಾವು ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ ಬರಿತೀವಿ, ಆರ್ಡರ್ ಮಾಡ್ತೀವಿ. ನಮಗೇನು ಬೇಕೋ ಅದನ್ನ ಔಟ್ಪುಟ್ ಬರೋದಕ್ಕೆ, ಅದಕ್ಕೆ ಪ್ರೋಗ್ರಾಮ್ ಅಂತ ಕರಿತೀವಿ. ಎಕ್ಸಾಂಪಲ್, ನಾನು ಸಿಯಲ್ಲಿ ಎರಡು ಇಂಟಿಜರ್ನ ಸಮ್ ಮಾಡೋದಕ್ಕೆ ಪ್ರೋಗ್ರಾಮ್ನ ಬರೆದೀನಿ. ಪ್ರೋಗ್ರಾಮ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ಈಗ ಹಂಗೆ ನೋಡಿ. ನಾವು ಸಮ್ ಮಾಡೋದಕ್ಕೆ ಒಂದು ಸ್ವಲ್ಪ ಆರ್ಡರ್ ಇನ್ಸ್ಟ್ರಕ್ಷನ್ ಬರೀತಿದ್ದೀವಿ. ಫೈವ್ ಪ್ಲಸ್ 5 = 10. ಎರಡು ಇಂಟಿಜರ್ನ ಸಮ್ ಮಾಡಿದರೆ ಔಟ್ಪುಟ್ ಬಂದಿದೆ. ಇದನ್ನ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. Most computer devices require programs to function properly. A computer program is usually written by a computer programmer in a computer language. ಕಂಪ್ಯೂಟರ್ ಎಲ್ಲ ವರ್ಕ್ ಆಗೋದು ಪ್ರೋಗ್ರಾಮ್ಸ್ ಮೇಲೆ. ಆ ಪ್ರೋಗ್ರಾಮ್ಸ್ನ ಡೆವಲಪರ್, ಕಂಪ್ಯೂಟರ್ ಪ್ರೋಗ್ರಾಮರ್ ಮೀನ್ಸ್ ಡೆವಲಪರ್ ಎಲ್ಲ ಬರೆದಿರ್ತಾರೆ, ಇಂದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಬರೆದಿರ್ತಾರೆ. ಸಾಫ್ಟ್ವೇರ್. ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಆಗಲಿ, ಯಾವುದೇ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಆಗಲಿ ಸಾಫ್ಟ್ವೇರ್ ಇಲ್ದಂಗೆ ವರ್ಕ್ ಆಗೋದಿಲ್ಲ. ಸಾಫ್ಟ್ವೇರ್ is the set of programs used to operate computers and execute specific tasks. ಕಂಪ್ಯೂಟರ್ ಅಂದರೆ ಸೆಟ್ ಆಫ್ ಪ್ರೋಗ್ರಾಮ್ಸ್. ಅಲ್ಲಿ ಬಹಳ ಪ್ರೋಗ್ರಾಮ್ಸ್ ಇರ್ತವೆ. ಅದನ್ನ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಆಗಲಿ ಅದನ್ನ ಆಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸಾಫ್ಟ್ವೇರಲ್ಲಿ ಎರಡು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ: ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. System software. It is the interface between the application software and the computer hardware. ಅದು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ನಡುವೆ ಇಂಟರ್ಫೇಸ್ ಆಗಿ ಆ್ಯಕ್ಟ್ ಆಗುತ್ತೆ. These are the commonly prepared by the computer manufacturers. ಮೀನ್ಸ್ ಕಂಪ್ಯೂಟರ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಆವಾಗ, ಅಥವಾ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ ಯಾವಾಗ ಆನ್ ಆಗುತ್ತೋ ಆವಾಗೇ ಇನ್ಸ್ಟಾಲ್ ಆಗಿರುತ್ತೆ. ಇಟ್ ಈಸ್ ಯೂಸ್ ಟು ಆಪ್ರೇಟಿಂಗ್ ಕಂಪ್ಯೂಟರ್ ಹಾರ್ಡ್ವೇರ್. ಇದನ್ನ ಕಂಪ್ಯೂಟರ್ ಹಾರ್ಡ್ವೇರ್ನ ಆಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಕಂಪ್ಯೂಟರ್ ಸಿಸ್ಟಮ್ ಕೆನಾಟ್ ರನ್ ವಿತೌಟ್ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಇಲ್ದಂಗೆ ಯಾವ ಸಿಸ್ಟಮು ರನ್ ಆಗೋದಿಲ್ಲ. System software is a software that provides platform to the other softwares. System software ಅದರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ another ಸಾಫ್ಟ್ವೇರ್ಗೆ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಆಗುತ್ತೆ. ಸಾಫ್ಟ್ವೇರ್ಸ್ ಕನ್ಸಿಸ್ಟ್ ಆಫ್ ಪ್ರೋಗ್ರಾಮ್ಸ್ ರಿಟನ್ ಇನ್ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಯೂಸ್ ಟು ಇಂಟರಾಕ್ಟ್ ವಿತ್ ದ ಹಾರ್ಡ್ವೇರ್ ಎಟ್ ಎ ವೆರಿ ಬೇಸಿಕ್ ಲೆವೆಲ್. ಮೀನ್ಸ್ ಸಿಸ್ಟಮ್ ಸಾಫ್ಟ್ವೇರು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಇರುತ್ತೆ, because interact with the hardware at a very basic level.
ಜೀರೋಸ್ ಆ್ಯಂಡ್ ಒನ್ನಲ್ಲಿರುತ್ತೆ ಸಿಸ್ಟಮ್ ಸಾಫ್ಟ್ವೇರು, ಏಕೆಂದರೆ ಡೈರೆಕ್ಟ್ ಇಂಟರಾಕ್ಟ್ ವಿತ್ ದ ಹಾರ್ಡ್ವೇರ್ ವಿತ್ ದ ಬೇಸಿಕ್ ಲೆವೆಲ್. ಎಕ್ಸಾಂಪಲ್ ಆಫ್ ದ ಸಿಸ್ಟಮ್ ಸಾಫ್ಟ್ವೇರ್ is Microsoft Windows, Linux, Mac OS, compiler, interpreter, assembler, WinZip. WinZip is the file composition ಸಾಫ್ಟ್ವೇರ್. ಇವು ಎಲ್ಲ ನಾವು ಇನ್ಸ್ಟಾಲ್ ಮಾಡೋದಿಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ಯಾವಾಗ ಡೌನ್ಲೋಡ್ ಆಗಿರುತ್ತೋ ಆವಾಗೇ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್, ಇಟ್ ಈಸ್ ಅ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಸಿಸ್ಟಮ್ ಸಾಫ್ಟ್ವೇರ್. ಇದು ಯೂಸರ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ನಡುವೆ ಇಂಟರ್ಫೇಸ್ ಮೀನ್ಸ್ ಬ್ರಿಡ್ಜ್ ಆಗಿರುತ್ತೆ. ವೇರಿಯಸ್ ಎಕ್ಸಾಂಪಲ್ ಆಫ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ ಡಾಟಾ ಪ್ರೋಗ್ರಾಮ್ಸ್ ಮೀನ್ಸ್ MS SQL, MySQL. Entertainment software, TikTok, YouTube, educational software, Byju's. These are the examples or the application software. It is installed according to the user requirement. ನಮಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗ ಮಾತ್ರ ಡೌನ್ಲೋಡ್ ಮಾಡ್ತೇವೆ. ಲೈಕ್ ಬೈಜೂಸ್, ಟಿಕ್ಟಾಕ್, ಯೂಟ್ಯೂಬ್ ನಮಗೆ ಯಾವಾಗ ಬೇಕಾಗುತ್ತೋ ಅವಾಗ ಡೌನ್ಲೋಡ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಬೈ ಯೂಸರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ಇವು ಅಪ್ಲಿಕೇಶನ್ಸ್ ಆಫ್ ಸಾಫ್ಟ್ವೇರು ನಮಗೆ ಎದಕ್ಕೆ ಬೇಕು ಮೀನ್ಸ್ ಸ್ಪೆಸಿಫಿಕ್ ಟಾಸ್ಕಿಗೋಸ್ಕರ ಮಾತ್ರ ಡೌನ್ಲೋಡ್ ಮಾಡ್ತೀವಿ. ಒಂದೇ ಸಾಫ್ಟ್ವೇರು ಎಲ್ಲ ಟಾಸ್ಕ್ನು ಪರ್ಫಾರ್ಮ್ ಮಾಡಲ್ಲ. ಇಟ್ ಕೆನಾಟ್ ರನ್ ವಿತೌಟ್ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಇಲ್ದಂಗೆ ಅಪ್ಲಿಕೇಶನ್ ಸಾಫ್ಟ್ವೇರು ರನ್ ಆಗಲ್ಲ. ಥ್ಯಾಂಕ್ ಯು.